ನಮಸ್ಕಾರ. ನಾನು ನಿಮ್ಮ ಭೀಮಣ್ಣ ಗಜಾಪುರ್. ಬಯಲು ಸೀಮೆ ರೈತರ ಯಶೋಗಾಥೆಗಳು ಅಂತಕ್ಕಂಥದ್ದು ಅಂದ್ರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ. ಪತ್ರಿಕೋದ್ಯಮ ಇವತ್ತು ರಾಜಕಾರಣ ಸುತ್ತನೇ ಗಿರಿಕಿ ಹೊಡಿತಾ ಇದೆ. ಆ ರಾಜಕಾರಣದ ಆಚೆ ಪತ್ರಿಕೋದ್ಯಮ ಇದ್ದಾಗ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯ, ಮತ್ತೆ ಸಮಾಜ ಮತ್ತೆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ನಾನು ರೈತರ ಬಗ್ಗೆನೇ ಯಾಕ ಒಂದು ಕೃತಿ ಬರೀಬಾರ್ದು. ಕೂಡ್ಲಿಗೆಯಲ್ಲಿ ಫ್ರೀಲ್ಯಾನ್ಸ್ ನಿಂದ ವೃತ್ತಿ ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಂಡಾಗ ಸಾಕಷ್ಟು ಹಳ್ಳಿಗಳಿಗೆ ಅಡ್ಡಾಡಿದಾಗ ನಾನು ಮೊದಲ ಪ್ರಶಸ್ತಿ ಕೊಡ್ತಿದ್ದು ಪ್ರಗತಿಪರ ಕೃಷಿಕರು ಭೇಟಿ ಆಗ್ತಕ್ಕಂಥದ್ದು. ಯಾವುದೇ ಹಳ್ಳಿಗೆ ಹೋಗ್ಲಿ, ಅಲ್ಲಿ ಹೊಸ ಬೆಳೆ ಯಾವ್ದು ಬೆಳಿತಾರೆ, ಅಲ್ಲಿ ಜವಾರಿ ಬೀಜಗಳು ಯಾವ ರೀತಿ ಉಳಿದಿದಾವೆ, ಯಾವೊಂದಿಷ್ಟು ಇನ್ನೂ ಬೆಳೆಗಳು ನಿಲ್ತಿದ್ದಾವೆ, ಮರಿಯಾಗಿದ್ದಾವೆ, ಅದ್ರ ಬಗ್ಗೆ ಹೆಚ್ಚು ನನಗೆ ಕುತೂಹಲ. ಹಂಗಾಗಿ ಸಾಕಷ್ಟು ರೈತರನ್ನೇ ನಾನು ಎಲ್ಲೋದ್ರೂ ಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು. ಹಂಗಾಗಿ ನನ್ನ ಪತ್ರಿಕಾ ಬರಹಗಳಲ್ಲಿ ಬಹುಪಾಲ ಬರಹಗಳು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂಥವು ನೂರಾರು ವಿಶೇಷ ವರದಿಗಳು, ಲೇಖನಗಳು ಕನ್ನಡಪ್ರಭದಲ್ಲಿ ಬರೆದಿದೆ, ಮತ್ತೆ ಪ್ರಜಾವಾಣಿಯಲ್ಲಿ ಬರೆದಿದೆ, ಉದಯವಾಣಿಯಲ್ಲಿ ಬರೆದಿದೆ, ಸಾಹಿತ್ಯ ಕನ್ನಡದಲ್ಲಿ ಬರೆದಿದೆ. ಅಂತ ಫ್ರೀಲಾನ್ಸ್ ಪತ್ರಿಕೋದ್ಯಮ ಮತ್ತು ನನ್ನ ಕನ್ನಡಪ್ರಭ ವರದಿ ಎರಡನ್ನೂ ಸೇರಿಸಿ ಒಂದು ಕೃಷಿ ಬಗ್ಗೆ ಯಾಕೆ ಪುಸ್ತಕ ತರಬಾರ್ದು ಅಂತಕ್ಕಂಥ ಆಲೋಚನೆ ಬಂದಾಗ ನನಗೆ ಬಹಳ ಖುಷಿ ಆಯಿತು. ಬಹಳಷ್ಟು ಜನ ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದಲ್ಲಿರ್ತಕ್ಕಂಥ ವಿಜಯ್ ಅಂಗಡಿ ಅವರು ಕೂಡ ಕೃಷಿ ಬಗ್ಗೆ ನಮ್ಮ ಮಲೆನಾಡಿನಲ್ಲಿ, ಉಡುಪಿ, ಮಂಗಳೂರು, ಮಲೆನಾಡಿನಲ್ಲಿ ಮಾತ್ರ ಕೃಷಿ ಪ್ರಧಾನವಾಗಿ ಪುಸ್ತಕಗಳು ಬರ್ತವೆ, ಪತ್ರಿಕೋದ್ಯಮ ಕುರಿತು ಪುಸ್ತಕಗಳು ಬರ್ತವೆ. ನಮ್ಮ ಬಯಲುನಾಡಿನಲ್ಲಿ ಯಾಕೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಕೃತಿಗಳು ಯಾಕೆ ಬರಬಾರದು ಅಂತಕ್ಕಂಥ ಒಂದಿಷ್ಟು ಸಲಹೆಗಳು ಕೊಟ್ಟಾಗ ನನಗೆ ರೈತರ ಯಶೋಗಾಥೆಗಳು ಅಂತಕ್ಕಂಥ ಕೃತಿ ಸಂಗ್ರಹ ಮಾಡಲಿಕ್ಕೆ, ಆ ಪತ್ರಿಕೋದ್ಯಮದ ಬರಹಗಳ ಸಂಗ್ರಹ ಮಾಡಿಸಿ ಒಂದು ಕೃತಿ ಮಾಡೋದಕ್ಕೆ, ಆ ಕೃತಿಯನ್ನ ಬಿಡುಗಡೆ ಮಾಡಿದ್ದು ಕೂಡ ಕೂಡ್ಲಿಗೆಯಲ್ಲಿನೇ, ಅಂದ್ರೆ ಕೂಡ್ಲಿಗಿ ತಾಲೂಕು ಖಾನಾಮಡುಗು ದಾಸೋಹ ಮಠದಲ್ಲಿ. ಆ ಕೃತಿ ಕುರಿತು ಕೃಷಿ ತಜ್ಞರಾಗಿರ್ತಕ್ಕಂಥ, ಆಕಾಶವಾಣಿ ಕೃಷಿ ತಜ್ಞರಾಗಿರ್ತಕ್ಕಂಥ ವಿಜಯ್ ಅಂಗಡಿ ಅವರು ಕೂಡ MBA ಅವರು ಆ ಕೃತಿ ಕುರಿತು ಮಾತಾಡಿದ್ರು. ಆ ಒಂದು ಕೃತಿಗೆ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಇರ್ಬೋದು, ಮತ್ತೆ ನನ್ನ ಪತ್ರಿಕಾ ಮಿತ್ರರು ಇರ್ಬೋದು, ಬಹಳ ಅರ್ಥಪೂರ್ಣವಾಗಿ ಒಂದು ಮೂಲೆಕಟ್ಟಿನ ಗ್ರಾಮದಲ್ಲಿ ಅಂದ್ರೆ ಒಂದು ದಾಸೋಹ ಮಠದಲ್ಲಿ ಆ ಕೃತಿ ಬಿಡುಗಡೆ ಆಯಿತು. ಅಲ್ಲೂ ಕೂಡ ಬಹಳ ಆ ಕೃತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು.